ಬಾಗಲಕೋಟೆಯಲ್ಲಿ ಮಳೆಯಿಂದ ಬೆಳೆ ಹಾನಿಯಾಗಿದೆ, ಮನೆಗಳು ಕುಸಿತ ಆಗಿದೆ. ನಿರಂತರ ಮಳೆಯಿಂದ 200 ಮನೆಗಳಿಗೆ ಡ್ಯಾಮೇಜ್ ಆಗಿದೆ. 5,920 ಹೆಕ್ಟೇರ್ ತೋಟಗಾರಿಕಾ ಬೆಳೆ ಸರ್ವನಾಶ ಆಗಿಬಿಟ್ಟಿದೆ. ಬಾಗಲಕೋಟೆ ಮೊದಲೇ ಮುಳುಗಡೆ ನಗರಿ, ಅದು ಸುತ್ತಲೂ ನೀರು ನಡುಗಡ್ಡೆ ಆಗಿಬಿಡುತ್ತೆ ಮಳೆ ಬಂತು ಅಂತಂದರೆ. ಯಾಕಂದರೆ ಕೃಷ್ಣ ಆರ್ಭಟ ಹಂಗಿರುತ್ತೆ ಅಲ್ಲಿ. ಮಹಾರಾಷ್ಟ್ರದಲ್ಲೂ ಕೂಡ ಜಾಸ್ತಿ ಮಳೆ ಆಗ್ತಾ ಇದೆ ಅಲ್ವಾ. ಬೆಳಗ್ಗೆ ಶಾಸಕ ಜೆ.ಟಿ. ಪಾಟೀಲ್ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಸಂಗಪ್ಪ ಸಾಥ್ ಕೊಟ್ಟಿದ್ದಾರೆ ಎಂಎಲ್ಎಗೆ. ಬಾಡಂಗಡಿ ಮತ್ತು ರೊಳ್ಳಿ ಗ್ರಾಮದಲ್ಲಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ. ಮತ್ತು ಈರುಳ್ಳಿ, ಮೆಕ್ಕೆಜೋಳ, ಸೂರ್ಯಕಾಂತಿ ಸೇರಿ ವಿವಿಧ ಬೆಳೆ ಹಾನಿಯಾಗಿದೆ. ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟರು ಜೆ.ಟಿ. ಪಾಟೀಲ್. ರೈತರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಈ ಬಾರಿ ಯೂರಿಯಾ ಬೆಲೆ 250 ರೂಪಾಯಿಂದ 320ಕ್ಕೆ ಹೆಚ್ಚಳ ಮಾಡಿದ್ದಾರೆ. ಅಧಿಕಾರಿಗಳನ್ನು ನೀವೇ ಕೇಳಿ ಅಂತ ರೈತರು ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಯೂರಿಯಾ ಗೊಬ್ಬರ ಅಟ್ಟ ಕೊಡೋದ್ರಿ, ನಮ್ಗೆ ಯೂರಿಯಾ ಅಟ್ಟ ಕೊಡ್ಬೇಕಂತ ಹೇಳಿ ನಾವು ಮಳೆ ಜಾಸ್ತಿ ಆತ್ರಿ. ಯೂರಿಯಾ ಗೊಬ್ಬರ ಅಟ್ಟ ಕೊಡೋದ್ರಿ. 260 ರೂಪಾಯಿ ಗೊಬ್ಬರಕ್ಕೆ 300 ರೂಪಾಯಿ ಯೂರಿಯಾ ಗೊಬ್ಬರ ಅಟ್ಟ ಕೊಡೋದಿಲ್ಲ. ಯೂರಿಯಾ ಉಳಿಕೆ ಗೊಬ್ಬರ ಮತ್ತಷ್ಟು ಮಾಹಿತಿ ಗುರು ಹಿರೇಮಠ್ ನೀಡ್ತಾರೆ. ಗುರು, ಗಮನಿಸ್ತಾ ಇದ್ದೀವಿ ಬಾಗಲಕೋಟೆ ಕೂಡ ಹೊರತಾಗಿಲ್ಲ, ಮಳೆಯ ಹಾನಿಗೆ ಒಳಗಾಗಿದೆ. ಜೊತೆಗೆ ರೈತರಿಗೆ ಏನೆಲ್ಲ ಕಷ್ಟಗಳಾಗಿದೆ, ಶಾಸಕರು ಏನಾದರೂ ಭರವಸೆ ಕೊಟ್ಟರು ಆ ರೈತರಿಗೆ ಅನ್ನೋದು? ಪ್ರಭು, ಖಂಡಿತ. ಯಾಕಂತಂದ್ರೆ ಮಹಾರಾಷ್ಟ್ರದಲ್ಲಿ ಸಾಕಷ್ಟು ರೀತಿ ಈಗಾಗಲೇ ಕೃಷ್ಣೆ ಮತ್ತು ಮಲಪ್ರಭಾ, ಘಟಪ್ರಭಾ ನದಿಗೆ ಹೊಂದಿಕೊಂಡಿರ್ತಕ್ಕಂತ ಏನು ಭೂಮಿಗಳಲ್ಲಿ ಈಗಾಗಲೇ 69 ಹೆಕ್ಟರ್ ಪ್ರದೇಶಗಳಲ್ಲಿ ಈಗಾಗಲೇ ಬೆಳೆ ಹಾನಿಯಾಗಿತ್ತು. ಅಂದ್ರೆ ಕಳೆದ 2 ದಿನಗಳ ಹಿಂದೆ ಸುರಿತಕ್ಕಂತ ಧಾರಾಕಾರ ಮಳೆಗೆ ಏನು ಬೀಳ್ಗಿ ಕ್ಷೇತ್ರದಲ್ಲೇ ಅಂದ್ರೆ ಅಂದಾಜು 5,900 ಹೆಕ್ಟರ್ ಪ್ರದೇಶ ತೋಟಗಾರಿಕೆ ಇಲಾಖೆಯ ಬೆಳೆ ಹಾನಿಯಾಗಿದ್ರೆ, ಇನ್ನು ಕೃಷಿ ಇಲಾಖೆ ಭೂಮಿ 7,500 ಹೆಕ್ಟರ್ ಪ್ರದೇಶ ಬೆಳೆ ಹಾನಿಯಾಗಿರುವಂತದ್ದು. ಸದ್ಯ ಈಗಾಗಲೇ ನಿನ್ನೆ ಭೇಟಿ ಅಂತ ಕೊಟ್ಟಂತ ಸಂದರ್ಭದಲ್ಲಿ ಶಾಸಕ ಜೆ.ಟಿ. ಪಾಟೀಲ್ರು ಕೂಡ ಬೆಳೆ ವೀಕ್ಷಣೆಗೆ ಹೋಗಿರುವಂತದ್ದು. ಪ್ರಮುಖವಾಗಿ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಡಿ.ಸಿ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಬೆಳೆ ಹಾನಿಯಾಗಿರ್ತಕ್ಕಂಥ ಪ್ರದೇಶಗಳಿಗೆ ವೀಕ್ಷಣೆ ಮಾಡ್ಲಿಕ್ಕೆ ಹೋಗಿದ್ರು. ಅಂತ ಸಂದರ್ಭದಲ್ಲಿ ಅಂದಾಜು 203 ಮನೆಗಳು ಈಗಾಗಲೇ ಬೆಳೆ ಹಾನಿಯಾಗಿರುವಂತ 3 ಮನೆಗಳು ಬಿದ್ದು ಈಗಾಗಲೇ ಹಾನಿಯಾಗಿರುವಂತದ್ದು. ಪ್ರಮುಖವಾಗಿ ಜಿಲ್ಲೆಯಲ್ಲಿ ಬಹುತೇಕವಾಗಿ 500ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಕಳೆದ 2-3 ದಿನಗಳ ಸುರಿತಕ್ಕಂತ ಮಳೆಗೆ ಸಾಕಷ್ಟು ಮನೆಗಳು ಬಿದ್ದಿರುವಂತದ್ದು. ಹೀಗಾಗಿ ನೀವು NDRF ಮತ್ತು SDRF ಮುಖಾಂತರವಾಗಿ ಬೆಳೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒಂದು ಆಗ್ರಹವನ್ನ ಕೂಡ ಮಾಡಿರುವಂತದ್ದು. ಪ್ರಮುಖವಾಗಿ ಜಿಲ್ಲೆಯಲ್ಲಿ ಬಹುತೇಕ ಭಾಗಗಳಲ್ಲಿ ಬೆಳೆ ಹಾನಿಯಾಗಿರುವಂತದ್ದು. ಪ್ರಮುಖವಾಗಿ ಈರುಳ್ಳಿ ಬೆಳೆ ಅಂದ್ರೆ ಅಂದಾಜು ಸಾಕಷ್ಟು ಪ್ರಮಾಣದಲ್ಲಿ ತೋಟಗಾರಿಕೆ ಬೆಳೆಗಿರ್ತಕ್ಕಂಥ ಈರುಳ್ಳಿ ಬೆಳೆ ಮತ್ತು ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ ಈ ಪ್ರಮಾಣದಲ್ಲಿ ಹೆಚ್ಚು ಬೆಳೆಯನ್ನ ಬೆಳೆದಿದ್ರು. ಅಂದ್ರೆ ಪ್ರಮುಖವಾಗಿ ಅತಿ ಹೆಚ್ಚು ರಸಗೊಬ್ಬರವನ್ನ ಖರೀದಿ ಮಾಡಿರ್ತಕ್ಕಂಥ ಜಿಲ್ಲೆ ಅಂದ್ರೂ ಕೂಡ ಬಹುತೇಕವಾಗಿ ತಪ್ಪಾಗ್ಲಾರ್ದು. ಅಂದ್ರೆ ಮುಳುಗಡೆ ನಗರಲ್ಲಿ ಸಾಕಷ್ಟು ಬೆಳೆ ಈ ಬಾರಿ ಬೆಳೆಯ ಒಂದು ಅಂದಾಜು ಬೆಳೆಯನ್ನ ಕೂಡ ಬೆಳಿಲಿಕ್ಕೆ ಸಾಕಷ್ಟು ರೈತರು ಒಂದು ಹರಸಾಹಸನ ಪಟ್ಟಿದ್ರು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ರಸಗೊಬ್ಬರ ಅಂದ್ರೆ 250ಕ್ಕೂ ಹೆಚ್ಚು ಸಿಗಬೇಕಾದ ರಸಗೊಬ್ಬರ 320 ರೂಪಾಯಿ ಹೆಚ್ಚು ಹಣವನ್ನ ನೀಡಿ ರೈತರು ಖರೀದಿ ಮಾಡಿ ನಮ್ಮ ಬೆಳೆಗೆ ಬೆಳೆ ಬಂದ್ರೆ ನಮಗೆ ಪ್ರಮುಖವಾಗಿ ಆದಾಯ ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಕೂಡ ರೈತರು ಇರುವಂತದ್ದು. ಆದ್ರೆ ಇಲ್ಲಿಯ ನಿನ್ನೆ ಬಿಟ್ಟು ಬಿಡದೆ ಸುರಿದತಕ್ಕಂತ ಮಳೆಗೆ ಸಾಕಷ್ಟು ರೈತರು ಇವತ್ತು ಕಂಗಾಲಾಗಿರುವಂತದ್ದು. ಪ್ರಮುಖವಾಗಿರ್ತಕ್ಕಂತ ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿದೆ. ಹೀಗಾಗಿ ನಮಗೆ ಪರಿಹಾರ ಸಿಗಬೇಕು ಅಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಸರ್ಕಾರ ಮೂಗವನ್ನು ತೋರಿಸುವುದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮೇಲೆ ಬಳು ಮಾಡಿ ತೋರಿಸುವುದನ್ನ ಬಿಟ್ಟು ನಮಗೆ ರೈತರಿಗೆ ಸಿಗಬೇಕಾದಂತ ಬೆಳೆಯನ್ನ ಸಂಪೂರ್ಣವಾಗಿ ಸಮೀಕ್ಷೆ ಮಾಡಿ ಪರಿಹಾರ ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ರೈತರು ಒಂದು ಕಡೆ ಆಗ್ರಹವನ್ನ ಕೂಡ ಮಾಡ್ತಿರುವಂತದ್ದು. ಈಗಾಗಲೇ ಕಳೆದ 2-3 ದಿನಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಬೆಳೆ ಹಾನಿಯಾಗಿರುವಂತದ್ದು. ಈ ಸದ್ಯ ಬಾಗಲಕೋಟೆ ಜಿಲ್ಲಾಧಿಕಾರಿಗಳು ಕೂಡ ಸಮೀಕ್ಷೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇನ್ನು 2 ದಿನಗಳಲ್ಲಿ ಸಂಪೂರ್ಣವಾಗಿ ಎಲ್ಲೆಲ್ಲಿ ಬೆಳೆ ಪರಿಹಾರ ಸಿಗತ್ತೆ, ಬೆಳೆ ಹಾನಿಯಾಗಿದೆ ಅಲ್ಲೆಲ್ಲ ಎಲ್ಲಾ ಕಡೆ ನಾವು ಸಮೀಕ್ಷೆಯನ್ನ ಮಾಡ್ತೀವಿ. ಸಮೀಕ್ಷೆಯನ್ನ ಮಾಡಿ ವರದಿಯನ್ನ ಕೊಡ್ಲಿಕ್ಕೆ ಸಕಾರಾತ್ಮಕವಾಗಿ ನಾವು ಸಿದ್ಧತೆಯಲ್ಲಿ ಇದ್ದೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಜಿಲ್ಲಾಧಿಕಾರಿಗಳು ಈಗಾಗಲೇ ನೀಡಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಹಿರೇಮಠ್ ಮಾಹಿತಿಗಾಗಿ.